ಗಾಯ್ಸ್ ಆರ್ ಕಮಿಂಗ್. ಇಲ್ಲಿ ಇನ್ನೊಬ್ರು ಇಲ್ಲಿ ಹೋಗ್ಬಿಟ್ಟ. ಮುಂದೆ ಹೋದ್ರಾ? ಸೊ ಇವಾಗ ಟೀ ಬ್ರೇಕಿಗೆ ನಮ್ಮ ಕುಣಿಗಲ್ ಹತ್ರ ಸ್ಟಾಪ್ ಮಾಡಿದ್ದೀವಿ. ಎ ಬಿ ಚಾಯ್. ಆಫ್ಟರ್ ಟೀ ಬ್ರೇಕ್ ಸೊ ಎಲ್ಲ ರೆಡಿ ಆಗಿ ಇವಾಗ ಓಡ್ತಾ ಇದ್ದೀವಿ ಗವಿ ಬೆಟ್ಟದ ಕಡೆಗೆ. ಬನ್ನಿ ಬನ್ನಿ. ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ ಇವಾಗ. ಇಲ್ಲಿಂದ ಇನ್ನೂ 80 ಕಿಲೋಮೀಟರ್ ಹೋಗಬೇಕು. ಸೊ ಲೆಟ್ಸ್ ಗೋ. ಅರ್ಕಲಗೂಡು 43, ಹೊಳೆನರಸೀಪುರ 22, ಮಡಿಕೇರಿ 123. ಸೊ ಹೊಳೆನರಸೀಪುರ ಆದಮೇಲೆ ಅರ್ಕಲಗೂಡು ಹೋಗುವಂಥ ರೋಡಲ್ಲಿ ಜಸ್ಟ್ ಬಿಫೋರ್ ಅಲ್ಲೊಂದು ಸರ್ಕಲ್ ಲೆಫ್ಟ್ ತೊಗೊಂಡ್ರೆ ಈ ಹೋಟೆಲ್ ನೇಮ್ ಬಂದು ವೈಭವ್ ವೆಜ್ ಅಂತ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ನ ಎಲ್ಲಿ ಮುಗಿಸ್ಕೊಳ್ತೀವಿ. ಚೆನ್ನಾಗಿದೆಯಾ? ಚೌಚೌಬಾತ್ ಹೇಗಿದೆ? ಗ್ರಾಮ ಪಂಚಾಯಿತಿ ಶನಿವಾರ ಸಂಸ್ಥೆ ಮ್ಯಾಪಲ್ಲಿ ತೋರಿಸೋ ರೂಟಿಂದ ಸ್ವಲ್ಪ ಮುಂಚೆನೇ ಲೆಫ್ಟ್ ಹೋಗ್ಬೇಕಾಗುತ್ತೆ. ಮಂಜು ಬ್ರೋ, ಹೋಗಿ ಹೋಗಿ ಹೋಗಿ. ಕಮಾನ್ ಕಮಾನ್. ಗವಿ ಬೆಟ್ಟದ ದಾರಿ. ಓನ್ಲಿ ಫಸ್ಟ್ ಗೇರ್ ಬ್ರೋ. ನಮ್ಮ ಎ ಫೈಲು ಅಂತ ಬಂದ್ಬಿಡ್ತು. ಹೋಗ್ಲಿ. ಹೋಗಿ 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 ಹೋಗಿ. ಇಳಿತೀರಾ? ಎಲ್ಲ ಸೇರ್ಕೊಂಡು ತಳ್ಳಿಬಿಡೋಣ. ತಳ್ಳೋದೇ ಬಿಟ್ರು. ಹಾಂ, ಮುಂದೇನು ಹಿಂಗೆ ಇದೆಯಾ ಇಲ್ಲ ಇನ್ನೂ ಟಫ್ ಇದೆಯಾ? ಹೌದಾ? ಇಟ್ಕೊಳ್ಳಿ ಬ್ರೋ. ಆ ಕಡೆ ನಮ್ದು ಕಾಲು ಜಾರ್ತೈತೆ. ವಾಲ್ಸ್ಬೇಡಿ. ಹಾಂ, ತೂಕ ಬೇರೆ ಐತಲ್ಲ ಇದು. ನ್ಯೂಟ್ಲ್ ಮಾಡಿದ್ದೀರಾ? ಗಾಡಿ ನ್ಯೂಟ್ರಲ್ ಐತಾ? ಇಲ್ಲ ಇಲ್ಲ ಇಲ್ಲ, ನ್ಯೂಟ್ಲ್ ಮಾಡಿ. ಹಾಂ ಓಕೆ. ಇವಾಗ ಹೋಗುತ್ತಾ? ನೀವು ಸೈಡ್ಗೆ ಹೋಗಿ, ನಿಮಗೆ ಹೊಡಿಯುತ್ತೆ ಕೆಸರು. ಅಲ್ಲಿ ಯಾರೋ ಬಿದ್ರು. ಬ್ರೋ ಇರಿ 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 ಇರಿ. ಎತ್ತಿ ಗಾಡಿ ಆಫ್ ಮಾಡಿ ಫಸ್ಟ್. ಗಾಡಿ ಆಫ್ ಮಾಡಿ. ಸೊ ದಿಸ್ ಇಸ್ ದ ರೋಡ್. ಓ ಕಲ್ಲು ಬ್ರೋ ಇದು. ಇಲ್ಲಾಗಲ್ಲ, ಕಷ್ಟ ಐತೆ. ಕ್ಲಚ್ ಬಿಟ್ಬಿಟ್ರಿ. ನಮಗೆ ನಿಂತ್ಕೊಳ್ಳೋ ಗ್ರಿಪ್ ಸಿಗಲ್ಲ ಇಲ್ಲಿ. ಬ್ರೋ ಏನ್ ಗೊತ್ತಾ, ಇಲ್ಲಿ ನಮಗ್ ನಿಂತ್ಕೊಳ್ಳೋಕೆ ಗ್ರಿಪ್ ಸಿಗಲ್ಲ. ಅಲ್ಲಿ ಸಿಗುತ್ತೆ ಬೇಕಾದ್ರೆ. ಮಜಾ ಮಜಾ ಮಜಾ. ಲಿಟ್ರಲಿ ಹಿಮಾಲಯನ್ ಸಖತ್ತಾಗತ್ತೆ ಬಿಡ್ತಲ್ಲ. ಸಾಕು ಬಿಡ, ಹೊಂಟೋಯ್ತು. ಇವಾಗ 2 ಕಡೆ ನಾವು ಫುಲ್ಲು ಕಷ್ಟಪಟ್ಟು
ಗಾಡಿನ ಮೇಲೆ ತೊಗೊಬಂದಿದ್ದೀವಿ. ಸೊ ನೆಕ್ಸ್ಟ್ ಇವಾಗ ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಅಲ್ಲಿವರೆಗೂ ಬಂದಿದ್ದೀವಿ. ಇವಾಗ ಅಲ್ಲಿಂದ ಮುಂದಕ್ಕೆ ರೋಡು ನೋಡಿ ಈ ಥರ ಇದೆ, ನೋಡ್ಬೋದು. ನೋಡುವ ಹೌ ಈಸಿ ಆರ್ ಹೌ ಟಫ್. ಶಿಷ್ಯ ಕಲ್ಲೈತೆ, ನೋಡ್ಕೊಂಡು ಬರ್ಬೇಕು. ಬಾಗಿ ತಳ್ಳು ಸೊ ಇದು ಗವಿ ಬೆಟ್ಟದ ಒಂದು ಟಾಪ್ ಪಾಯಿಂಟ್. ಇಲ್ಲಿ ತುಂಬ ಗಾಳಿ ಅಂದರೆ ನಿಲ್ಲಕ್ಕಾಗ್ತಿಲ್ಲ, ಅಷ್ಟು ಗಾಳಿ ಬೀಳ್ತಾ ಇದೆ.
ಏನಾಯ್ತು ಬ್ರೋ? ಏನು ಆಗ್ತಾ ಇದೆ ನಿಮಗೆಲ್ಲ? ಈ ಪಟ್ಟಣಕ್ಕೆ ಏನಾಗಿದೆ? ಕೂಲೆಂಟ್ ಹೋಯ್ತು. ಓ ಶೇಟ್, ಶಿಷ್ಯ ಖರಾಬ್ ಕೆಲಸ ಇದೆ ಈಗ ನಮಗೆ. ಇಲ್ಲ, ಕೂಲೆಂಟ್ ಜಾಸ್ತಿ ಹೋಗಿರಲ್ಲ ಮೇ ಬಿ. ಬ್ರೋ, ಈ ಸೆಕೆಂಡ್ ಟೈಮ್ ಬಿಡ್ತಾರದು ಏನಾಯ್ತು? ಸ್ಕಿಡ್ ಆಯ್ತಾ ಇಲ್ಲಿ? ನಿಧಾನಕ್ಕೆ ಹೋಗಿ ಬ್ರೋ, ನೀವು ಅಷ್ಟೇ. ಕಂಟೆಂಟ್ ಇನ್ನೊಂದ್ಸರಿ ಬಿಡಮ್ಮ. ಹೋಗಿ ಆರಾಮಾಗಿ ಹೋಗಿ. ನಾವು ಮೇಲೆ ಹೋಗ್ಬೇಕಾದ್ರೆ ಎಷ್ಟು ಟಫ್ ಇತ್ತೋ, ಇಳಿಬೇಕಾದ್ರೂ ಅಷ್ಟೇ ಟಫ್ ಇದೆ. ಸಖತ್ತು ಜಾರುತ್ತೆ. ಅದಕ್ಕೆ ನಮ್ಮವ್ರ ಪಾಪ ಅವರು 2 ಸತಿ ಬಿದ್ದರು. ಇನ್ನೊಬ್ರು ಒಂದು ಸತಿ ಸ್ಲಿಪ್ ಆಗಿ ಗಾಡಿನ ಹಂಗೆ ಹಿಡ್ಕೊಂಡ್ರು ಬೆಂಡಾಗಿ. ನಮ್ಮ ಗಾಡಿ ಏನು ಎಲ್ಲೂ ಬಿದ್ದಿಲ್ಲ. ಈ ಆಫ್ ರೋಡಿಂಗ್ ನಮಗೆ ತುಂಬಾ ಟಫ್ ಅನಿಸ್ತು. ಬಟ್ ಇದು ಅಷ್ಟೇ ನಮಗೆ ಖುಷಿ ಆಯಿತು ಈ ಆಫ್ ರೋಡಿಂಗು. ಹೇಳಿ ಬ್ರೋ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಫಸ್ಟ್ ಟೈಮ್ ಆಫ್ ರೈಡು ನೆಕ್ಸ್ಟ್ ಲೆವೆಲ್ಲು, ಸೂಪರ್ ಆಗಿತ್ತು. ನೀವೇ ನೋಡೋಲ್ಲ ಇಷ್ಟೊತ್ತು ಎದ್ದು ಬಿಟ್ಟು ಸತ್ತಿದ್ದೀವಿ. ಸಚ್ಚಿಯಾಗಿತ್ತು. ಅಡ್ವೆಂಚರ್ ಇದೆ. ಮಸ್ತಾಗಿತ್ತು. ಮೊದಲನೆಯ ಪ್ಯೂರ್ ಅಡ್ವೆಂಚರು ತುಂಬ ಚೆನ್ನಾಗಿತ್ತು, ಮಸ್ತಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ. ಬಿದ್ರೂ ತುಂಬ ಖುಷಿಯಾಗಿದೆ. ಈ ಟ್ರಿಪ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಕ್ ಟು ಹೋಮ್. It's not an end. This is beginning. ಯಾ, ಓಕೆ, ಸಿ ಯು. ಬಾಯ್.